ಆಗ್ತಿದೆ. ಕರ್ನಾಟಕ ಸರ್ಕಾರದ ಮೊದಲ ಸೇವೆ ಈ ಪ್ರಸಾದ ಸೇವೆ ಸ್ಟಾರ್ಟ್ ಆಗಿದೆ. ಸೊ ಈ ಪ್ರಸಾದ ಸೇವೆಯಲ್ಲಿ ಪ್ರತಿಯೊಂದು ದೇವಸ್ಥಾನಗಳ ಮುಜರಾಯಿ ಇಲಾಖೆಯಲ್ಲಿ ಬರುವಂಥ ಸಂಬಂಧಪಟ್ಟ ಪ್ರತಿಯೊಂದು ದೇವಸ್ಥಾನಗಳ ಪ್ರಸಾದನ ಬುಕ್ ಮಾಡ್ಬೋದು, ಪೂಜೆಗಳನ್ನ ಬುಕ್ ಮಾಡ್ಬೋದು. ಅದೇ ರೀತಿ ಇವಾಗ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತೀವಿ ಅಂತ ನಿಮಗೆಲ್ಲರಿಗೂ ಗೊತ್ತು. ಸೊ ಕರ್ನಾಟಕದಲ್ಲಿ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಭುವನೇಶ್ವರಿ ದೇವಸ್ಥಾನ ಇರೋದು ಭುವನೇಶ್ವರಿ ದೇವಸ್ಥಾನ ಇರೋದು ಕೇವಲ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದಲ್ಲಿ ಒಂದೇ ಒಂದು ದೇವಸ್ಥಾನ ಇದೆ, ಭುವನೇಶ್ವರಿ ದೇವಸ್ಥಾನ. ಆ ಭುವನೇಶ್ವರಿ ದೇವಸ್ಥಾನ ಪೂಜೆ ಬುಕ್ ಮಾಡೋ ಅವಕಾಶ ಕೂಡ ಈಗ ನಮ್ಮ CSCಯಲ್ಲಿ ಲಭ್ಯವಿದೆ. ನಮ್ಮ ಹೆಮ್ಮೆ ಕನ್ನಡಿಗರು ಎಷ್ಟು ಚೆನ್ನಾಗಿ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ಬೋ ಆ ದೇವಿಗೆ ಪೂಜೆಯನ್ನು ಕೂಡ ಬುಕ್ ಮಾಡ್ಬೋದು, ನೀವು ನಿಮ್ಮ ಜನರಿಗೆ ಕೂಡ ತಿಳಿಸ್ಬೋದು. ಸೊ ಆ ಭುವನೇಶ್ವರಿ ದೇವಿಗೆ ಹೇಗೆ ಪೂಜೆ ಮಾಡೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಎಲ್ರಿಗೂ ನಿಮ್ಗೆ ಗೊತ್ತಿದ್ದಂಗೆ ಡಿಜಿಟಲ್ ಸೇವಾ ಪೋರ್ಟಲಲ್ಲಿ ಹೋಗ್ತೀರಾ. ಡಿಜಿಟಲ್ ಸೇವಾ ಪೋರ್ಟಲಲ್ಲಿ ಈ ಪ್ರಸಾದ ಸರ್ವಿಸ್ ಅಂತ ಸರ್ಚ್ ಮಾಡ್ತೀರಾ. ಸೊ ಈ ಪ್ರಸಾದ ಸರ್ವಿಸ್ ಅಂತ ಬಂದ ತಕ್ಷಣ ನಿಮ್ಗೆ ಏನಾಗುತ್ತೆ, ಒಂದು ಗೌರ್ಮೆಂಟ್ ಪೋರ್ಟಲ್ ಓಪನ್ ಆಗುತ್ತೆ, ಹಿಂದೂ ಧಾರ್ಮಿಕ ಹಾಗೂ ಧರ್ಮದತ್ತಿ ಇಲಾಖೆದ್ದು. ಲಾಗಿನ್ ಟು ಡಿಜಿಟಲ್ ಸೇವಾ ಪೋರ್ಟಲ್ ಹೋಗ್ತೀರಾ. ಸೊ ಲಾಗಿನ್ ಸ್ವಲ್ಪ ಹೋಗಿದ್ರೆ ನೀವು ಆಲ್ರೆಡಿ ಲಾಗಿನ್ ಇದ್ದರೆ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡು ಏನು ಕೇಳಲ್ಲ, ಡೈರೆಕ್ಟ್ ಲಾಗಿನ್ ಆಗುತ್ತೆ. ಇಲ್ಲಾಂದರೆ ಯೂಸರ್ ನೇಮ್ ಪಾಸ್ವರ್ಡ್ ಆಗುತ್ತೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ದೇವಸ್ಥಾನಗಳ ಮುಜರಾಯಿ ಇಲಾಖೆಯಲ್ಲಿ ಬರುವಂಥ ಪ್ರತಿಯೊಂದು ಸರ್ಕಾರಿ ದೇವಸ್ಥಾನಗಳು ನಮ್ಮ ಪೋರ್ಟಲ್ ಲಭ್ಯವಿದೆ. ಇದನ್ನು ನೋಡ್ಬೋದು. ಇವತ್ತು ನಾನು ಮಾತಾಡ್ತಾ ಇರೋದು ಭುವನೇಶ್ವರಿ ದೇವಸ್ಥಾನದ ಬಗ್ಗೆ. ಭುವನೇಶ್ವರಿ ದೇವಿಯ BHU ಅಂತ ಹೋಗಿ ಸರ್ಚ್ ಕೊಟ್ಟರೆ ನಿಮ್ಗೇನಾಗುತ್ತೆ, ಭುವನೇಶ್ವರಿ ಟೆಂಪಲ್ ಶೋ ಆಗುತ್ತೆ. ಸೊ ಭುವನೇಶ್ವರಿ ದೇವಿ ಟೆಂಪಲ್ ಇದು ಕರ್ನಾಟಕದಲ್ಲಿ ಒಂದೇ ಒಂದು ದೇವಸ್ಥಾನ ಇರೋದು, ಅದು ಕೂಡ ಸಿದ್ದಾಪುರದಲ್ಲಿದೆ. ಸೊ ಈ ಪೂಜೆ ಆಗಿರ್ಬೋದು, ಅದರ ಜೊತೆಗೆ ಈ ಸರ್ವಿಸ್ ಆಗಿರ್ಬೋದು, ಅಬೋಟ್ ಟೆಂಪಲ್ ಬಗ್ಗೆ ನೀವು ಓದ್ಬೋದು. ಓಕೆ, ಇದೆಲ್ಲ ಓದಿದ ಮೇಲೆ ನಿಮಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ, ಭುವನಗಿರಿ ಏರಿಯಾ, ಸಿಟಿ ಬಂದುಬಿಟ್ಟು ಸಿದ್ದಾಪುರ ಇದೆ. ಸೊ ಇಲ್ಲಿ ಪೂಜೆ ಪ್ರಸಾದ ಬುಕ್ ಮಾಡಬೇಕಂದ್ರೆ ಪ್ರಸಾದ ಅಂತ ಹೋಗ್ತೀರಾ, ಇಲ್ಲಿ ಪೂಜಾ ಅಂತ ಇದೆ, ಇಲ್ಲಿ ಪೂಜೆ ಕೂಡ ಅವೈಲೇಬಲ್ ಇದೆ. ಇದು ಕೂಡ ನಮ್ಮ ಕರ್ನಾಟಕ ರಾಜ್ಯೋತ್ಸವ November 1ಕ್ಕೆ ಈ ಪೂಜೆ ಆಗುತ್ತೆ. ಕೇವಲ 50 ರೂಪಾಯಿ ಇದೆ. ಬಟ್ ಕನ್ನಡಾಂಬೆಗೆ ನಾವು ಒಂದು ಪೂಜೆ ಮಾಡೋ ಅವಕಾಶ ನಮ್ಮ ಹತ್ರ ಸಿಗ್ತಾ ಇದೆ ಅಂದಮೇಲೆ ಇದೊಂದು ಒಳ್ಳೆಯ ಅವಕಾಶ. ಇಷ್ಟು ಮಾಡ್ತೀರಾ, ನಿಮ್ಮ ನೇಮು ಡೀಟೇಲ್ಸ್ನ ಸರ್ಚ್ ಮಾಡ್ತೀರಾ. ಓಕೆ, ನಂದೇ ಒಂದು ನಾನು ಪೂಜೆನ ಇವತ್ತು ಮಾಡ್ಕೊತಾ ಇದ್ದೀನಿ. ಓಕೆ, ಆ್ಯಡ್ ಕಾರ್ಟ್ ಅಂತೀರಾ. ಸೊ ಆ್ಯಡ್ ಕಾರ್ಟ್ ಆದ ತಕ್ಷಣ ನಿಮ್ದು ಹೋಗುತ್ತೆ. ಇಲ್ಲಿ ಕಾರ್ಟಲ್ಲಿ ನಿಮಗೆ 50 ರೂಪಾಯಿಗೆ ಪ್ಲಾಟ್ಫಾರ್ಮ್ 50 ರೂಪಾಯಿ ಪ್ರಸಾದ ಆಗುತ್ತೆ. ಅದ್ರ ಜೊತೆಗೆ ನೀವು ಪ್ಲೇಸ್ ಆರ್ಡರ್ ಮಾಡಿದರೆ, ನಿಮ್ಮ ಟ್ಯಾಕ್ಸ್ ಎಲ್ಲ ಸೇರಿ ಪ್ಲೇಸ್ ಆರ್ಡರ್ ಮಾಡಿದರೆ ನಿಮಗೆ 91 ರೂಪಾಯಿದಲ್ಲಿ ನಾವು ಕೊಡ್ಸೋದು. ನಿಮಗೆ ಸಿಂಪಲ್ ಆಗಿ ಪಾಸ್ವರ್ಡ್ ಕೇಳುತ್ತೆ. ಓಕೆ, ವ್ಯಾಲೆಟಿಂದ ಡಿಡಕ್ಟ್ ಆಗುತ್ತೆ ಅಮೌಂಟು. ಇಲ್ಲಿ 91 ರೂಪೀಸ್ ಆಗ್ತಾ ಇದೆ. ವ್ಯಾಲೆಟ್ ಪಾಸ್ವರ್ಡ್ ಹಾಕ್ತೀರಾ. ಸೊ ಇಲ್ಲಿ ಒಂದು ಪ್ರಸಾದ ಬುಕ್ ಆಗುತ್ತೆ. ಹೋಗಿ ಪೇಮೆಂಟ್ ಸಕ್ಸಸ್ ಆಯಿತು. ಪೇಮೆಂಟ್ ಸಕ್ಸಸ್ ಆಗಿ ಒಂದು ಪ್ರಸಾದ ಕೂಡ ಇಲ್ಲಿ ಕಂಗ್ರ್ಯಾಚುಲೇಷನ್, ಭುವನೇಶ್ವರಿ ದೇವಿಗೆ ಒಂದು ಪ್ರಸಾದ ಬುಕ್ ಆಗಿದೆ ಅಂತ ಹೇಳ್ತಾ ಇದು ನಿಮಗೆ ಪೂಜೆ ಆಗಿರೋದು ಪ್ರತಿಯೊಂದು ಡೀಟೇಲ್ಸ್ ನಿಮ್ಮ ಮೊಬೈಲ್ಗಾಗಿರ್ಬೋದು, ನಿಮ್ಮ ಅಡ್ರೆಸ್ಗೆ ಸಿಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. ಕನ್ನಡಾಂಬೆ ಪೂಜೆಯಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕಂತಾಗಿ ನಾನು ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ.